ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮಾನವೀಯತೆಗೆ ನಿಜವಾದ ಧರ್ಮ, ಹಜ್ ಯಾತ್ರಿಕರು ರಾಜ್ಯದ ಒಳಿತಿಗಾಗಿಯೂ ಪ್ರಾರ್ಥಿಸಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಶೃಂಗೇರಿಯಲ್ಲಿ ಸೋತಿದ್ದ ಬಿಜೆಪಿ ಅಭ್ಯರ್ಥಿಗೆ ಭರ್ಜರಿ ಗೆಲುವು, ಹೈಡ್ರಾಮಾಗೆ ತೆರೆ ಎಳೆದ ಚುನಾವಣಾ ಆಯೋಗ. ಬೇಲೂರು ಹಾಸನ ರೈಲ್ವೆ ಯೋಜನೆಯ ಭೂ ಸ್ವಾಧೀನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಹೆಚ್ಚುವರಿ ಭೂಮಿ ಕೇಳಿದಾಗ ಕೆಲವು ತಾಂತ್ರಿಕ ತೊಂದರೆ ಎದುರಾಗಿವೆ ಅಷ್ಟೇ. ಇದರಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ಆ ಬಗ್ಗೆ ದೂರು ನೀಡಿದರೆ ಪರಿಶೀಲಿಸಲಾಗುವುದು, ಜಿಲ್ಲಾಧಿಕಾರಿ ಲತಾ ಕುಮಾರಿ. ಬೇಲೂರಿನಲ್ಲಿ ಪ್ಲಾಸ್ಟಿಕ್ ವಿರುದ್ಧ ಪುರಸಭೆಯ ಕಠಿಣ ಕಾರ್ಯಾಚರಣೆ, ದಿಢೀರ್ ದಾಳಿ, ಪ್ಲಾಸ್ಟಿಕ್ ವಶ ಮತ್ತು ದಂಡ. ವಾರ್ತೆಗಳ ವಿವರ. ಹಜ್ ಯಾತ್ರಿಕರು ಮಾಡುವ ಪ್ರಾರ್ಥನೆಯಲ್ಲಿ ರಾಜ್ಯದ ಒಳಿತನ್ನು ಬಯಸಿರಿ ಎಂದು ಕೋರುತ್ತಾ ಹಜ್ ಯಾತ್ರೆಯು ಸುಖಕರವಾಗಿರಲೆಂದು ಪ್ರಾರ್ಥಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಕರ್ನಾಟಕ ಹಜ್ ಸಮಿತಿ ವತಿಯಿಂದ ಹಜ್ 2026 ಹಜ್ ಯಾತ್ರಿಕರ ವಿಮಾನಯಾನ ಉಡಾವಣೆಗೆ ಚಾಲನೆ ನೀಡಿ ಮಾತನಾಡುತ್ತಾ, ಇಸ್ಲಾಂ ಧರ್ಮದ ಪ್ರಮುಖ 5 ಆಧಾರ ಸ್ತಂಭಗಳಲ್ಲಿ ಹಜ್ ಆಚರಣೆಯೂ ಒಂದಾಗಿದ್ದು, ಪ್ರತಿಯೊಬ್ಬ ಮುಸಲ್ಮಾನನು ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಹಜ್ ಯಾತ್ರೆಯನ್ನ ಕೈಗೊಳ್ಳಲೇಬೇಕಾಗಿದೆ. ಹಜ್ ಯಾತ್ರೆ ಮಾಡುವುದರಿಂದ ಮನುಷ್ಯನ ಹಿಂದಿನ ಎಲ್ಲ ಪಾಪಗಳು ಕ್ಷಮಿಸಲ್ಪಡುತ್ತವೆ ಮತ್ತು ಆತ ಮರುಜನ್ಮ ಪಡೆದ ಮಗುವಿನಂತೆ ಪರಿಶುದ್ಧನಾಗುತ್ತಾನೆ ಎಂಬ ನಂಬಿಕೆ ಇದೆ. ಯಾರಾದರೂ ಒಬ್ಬ ಮನುಷ್ಯನನ್ನ ಕೊಂದರೆ ಅವನು ಇಡೀ ಮಾನವ ಕುಲವನ್ನೇ ಕೊಂದಂತೆ ಮತ್ತು ಯಾರಾದರೂ ಒಂದು ಜೀವವನ್ನ ಉಳಿಸಿದರೆ ಅವನು ಇಡೀ ಮಾನವ ಕುಲವನ್ನೇ ಉಳಿಸಿದಂತೆ ಎಂದು ಜೀವದ ಬೆಲೆಯ ಬಗ್ಗೆ ಕುರಾನ್ ನೀಡುವ ಅತ್ಯುನ್ನತ ಸಂದೇಶವಾಗಿದೆ. ಪ್ರತಿಯೊಬ್ಬ ಹಜ್ ಯಾತ್ರಿಕನು ನಿಷ್ಕಲ್ಮಶ ಮನದಿಂದ ಯಾತ್ರೆ ಕೈಗೊಳ್ಳಬೇಕು. ಯಾತ್ರೆಯ ಸಂದರ್ಭದಲ್ಲಿ ಮಾಡುವ ಪ್ರಾರ್ಥನೆಯಲ್ಲಿ ಸರ್ಕಾರದ ಒಳಿತನ್ನು ಬಯಸಿರಿ, ಯಾವುದೇ ಧರ್ಮವು ಹಿಂಸೆಯನ್ನು ಬೋಧಿಸುವುದಿಲ್ಲ ಎಂದು ಹೇಳಿದರು. ವಿಮಾನಯಾನದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮುಸ್ಲಿಮನು ಕೂಡ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಹಜ್ ಯಾತ್ರೆಗೆ ಹೋಗಲೇಬೇಕು. ಇದು 5 ಆಧಾರ ಸ್ತಂಭಗಳಲ್ಲಿ ಹಜ್ ಯಾತ್ರೆನೂ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಒಂದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಆರ್ಥಿಕವಾಗಿ ಸಬಲನಾಗಿರ್ತಕ್ಕಂಥವನು, ಆರೋಗ್ಯವಂತನಾಗಿರ್ತಕ್ಕಂಥವನು ಒಮ್ಮೆಯಾದರೂ ಕೂಡ ಹಜ್ ಯಾತ್ರೆಯನ್ನು ಮಾಡಬೇಕು. ಹಜ್ ಯಾತ್ರೆಯನ್ನು ಮಾಡಿದ್ರೆ ಅವರ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಡುತ್ತವೆ ಅಂತಕ್ಕಂಥ ಮಾತುಗಳನ್ನು, ಈ ಥರದ ನಂಬಿಕೆ ಕುರಾನ್ನಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನು, ಕುರಾನ್ನಲ್ಲಿರ್ತಕ್ಕಂಥ ಮಾತುಗಳನ್ನು, ಈಗ ಅಪರಾಧ ಮಾಡದೇ ಇರ್ತಕ್ಕಂಥವನು ಒಬ್ಬನ ಕೊಂದಾಕಿದ್ರೆ ಅದು ಇಡೀ ಮನುಕುಲವನ್ನೇ ಕೊಂದಾಕದಾಗಿ, ಒಬ್ಬನ ಉಳಿಸಿದ್ರೆ ಇಡೀ ಮನುಕುಲವನ್ನೇ ಉಳಿಸಿದಾಗ ಆಗ್ತದೆ. ಅದರಿಂದ ಪ್ರತಿಯೊಬ್ಬನು ಕೂಡ ಹಜ್ ಯಾತ್ರೆಯನ್ನು ಮಾಡುವಾಗ ನಿಷ್ಕಲ್ಮಸದಿಂದ, ಶ್ರದ್ಧೆಯಿಂದ ಹಜ್ ಯಾತ್ರೆಯನ್ನು ಮಾಡಬೇಕು. ನಾನು ಕೇಳಿದೆ, ಈಗ ಒಬ್ಬರಿಗೆ ನಾನು ಪಾಸ್ಪೋರ್ಟನ್ನು ವಿತರಣೆ ಮಾಡುವಾಗ ಒಬ್ಬನ ಕೇಳಿದೆ, ಎಷ್ಟು ದಿನ ಇರ್ತೀರಿ ನೀವು ಅಂತ. 46 ದಿನ ಇರ್ತೀನಿ ಅಂತ ಹೇಳಿದ್ರು. ಆ 46 ದಿನ ಇರುವಾಗ ಪ್ರಾರ್ಥನೆ ಮಾಡ್ತಲೇ ಇರಬೇಕು. ಪ್ರಾರ್ಥನೆ ಮಾಡುವಾಗ ನಮ್ಮ ಸರ್ಕಾರಕ್ಕೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಇವತ್ತು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದರೆ ಯಾವ ಧರ್ಮನೂ ಕೂಡ
2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡ ಗೆಲುವು ದಾಖಲಿಸಿದರು. ಆದರೆ ಮತ ಎಣಿಕೆಯಲ್ಲಿ ಅಕ್ರಮವಾಗಿದೆ ಎಂಬ ಆರೋಪದಿಂದ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತು. ಇದೀಗ ಹೈಕೋರ್ಟ್ ಸೂಚನೆಯಂತೆ ಅಂಚೆ ಮತಗಳ ಮರು ಎಣಿಕೆ ನಡೆದಿದ್ದು 2023ರಲ್ಲಿ ಸೋಲು ಕಂಡಿದ್ದ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಗೆಲುವು ಸಾಧಿಸಿದ್ದು ಬಿಜೆಪಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಅವರು ಮರು ಎಣಿಕೆಯಲ್ಲೂ ಗೆದ್ದಿದ್ದಾರೆ ಎನ್ನುತ್ತಿರುವಾಗಲೇ ಇದೀಗ ಅಂತಿಮವಾಗಿ 55 ಮತಗಳಿಂದ ಟಿಎನ್ ಜೀವರಾಜ್ ಗೆಲುವು ಸಾಧಿಸಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಮತ ಎಣಿಕೆ ಕೇಂದ್ರ ಮುಂದೆ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಭಾರೀ ಗೊಂದಲಕ್ಕೆ ಕಾರಣವಾಗಿದ್ದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ಎಣಿಕೆ ಫಲಿತಾಂಶ ಹೊರಬಿದ್ದಿದೆ. ಸೋತಿದ್ದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆದ್ದಿದ್ದಾರೆ. 52 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಜಯ ಸಿಕ್ಕಿದೆ. 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಒಟ್ಟು 1811 ಅಂಚೆ ಮತಗಳು ಚಲಾವಣೆಯಾಗಿದ್ದವು. ಅದರಲ್ಲಿ 279 ಮತಗಳನ್ನು ತಿರಸ್ಕರಿಸಲಾಗಿತ್ತು. ಅಂತಿಮ ಫಲಿತಾಂಶದಲ್ಲಿ ಟಿಡಿ ರಾಜೇಗೌಡ ಅವರು 201 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದರು. ಈ ಫಲಿತಾಂಶವನ್ನು ಪ್ರಶ್ನಿಸಿದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಅರ್ಜಿಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಪ್ರಿಲ್ 6ರಂದು ಮಹತ್ವದ ಆದೇಶ ನೀಡಿ ತಿರಸ್ಕೃತಗೊಂಡ 279 ಅಂಚೆ ಮತಗಳನ್ನು ಮರು ಪರಿಶೀಲನೆ ಮಾಡಿ ಬಳಿಕ ಎಲ್ಲ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡಿ ಹೊಸ ಫಲಿತಾಂಶ ಪ್ರಕಟಿಸುವಂತೆ ಸೂಚಿಸಿತ್ತು. ಬೇಲೂರು ಹಾಸನ ರೈಲ್ವೆ ಯೋಜನೆಯ 11.9 ಕಿಲೋಮೀಟರ್ ಭೂ ಸ್ವಾಧೀನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಹೆಚ್ಚುವರಿ ಭೂಮಿ ಕೇಳಿದಾಗ ಕೆಲವು ತಾಂತ್ರಿಕ ತೊಂದರೆ ಎದುರಾಗಿವೆ ಅಷ್ಟೇ. ಇದರಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ಆ ಬಗ್ಗೆ ದೂರು ನೀಡಿದರೆ ಪರಿಶೀಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿದರು. ಇಲ್ಲ ಅದು ತಪ್ಪು ಇದೆ. ಅದು ನಾನು ಮಾಹಿತಿ ಕೊಡ್ತೇನೆ. ಈಗ ನಮ್ಮ ಬೇಲೂರು ಹಾದಿಹಳ್ಳಿ ಏನು ನಮ್ಮದು ರೈಲ್ವೆ ಕೆಲಸ ಇದೆ, ಸುಮಾರು 11.9 ಕಿಲೋಮೀಟರ್ ತುಂಬ ತ್ವರಿತಗತಿಯಲ್ಲಿ ನಡೀತಾ ಇದೆ. ಮಾನ್ಯ ಶಾಸಕರು ಸಹ ಹೋದ ಬಾರಿ ಬೇಲೂರಿಗೆ ವಿಸಿಟ್ ಮಾಡಿದಾಗ ಆ ರೈಲ್ವೆ ಕಾಮಗಾರಿಗಳನ್ನು ಖುದ್ದಾಗಿ ವಿಸಿಟ್ ಮಾಡಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದರೆ ಸಂಪೂರ್ಣ ಲ್ಯಾಂಡ್ ಎಕ್ವಿಷನ್ ಆಗಿದೆ. ಆದರೆ ಅಡಿಷ್ನಲ್ ಲ್ಯಾಂಡ್ ಅಂತ ಅವರು ಕೇಳಿದಾಗ ಮತ್ತೆ ಅಲ್ಲಿ ಸಮ್ ಲಿಟಿಗೇಷನ್ಸ್ ನ್ಯಾಯಾಲಯಕ್ಕೆ ಮೊರೆ ಹೋದಾಗ ಅಲ್ಲಿ ಒಂದು ಯಾವುದಾದರೂ ಒಂದು ತಾಂತ್ರಿಕ ತೊಂದರೆ ಇರ್ತದೆ. ಅದನ್ನು ನಾವು ಆಡಳಿತಾತ್ಮಕವಾಗಿ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೇವೆ. ಹಾಗಾಗಿ ಅದು ಏನು ಇದೆ, ಭೂಸ್ವಾಧೀನದಲ್ಲಿ ವಿಳಂಬ ಆಗ್ತಾ ಇದೆ. ಭೂಸ್ವಾಧೀನದಲ್ಲಿ ಯಾವುದೇ ಭ್ರಷ್ಟಾಚಾರ ಅದು ಆದರೆ ಅದರ ಒಂದು ದೂರು ಅಥವಾ ನಮಗೆ ಯಾವುದಾದ್ರೂ ಒಂದು ಮಾಹಿತಿ ನೀಡಲಿ ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಸೊ ಹಾಗಾಗಿ ಅಲ್ಲಿ ಯಾವುದು ಕಾಯ್ದೆ ಅನ್ವಯ ಭೂಸ್ವಾಧೀನ ಆಗ್ತದೆ ಹೊರತು ಬೇರೆ ರೀತಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದು ಸರಿ ಇಲ್ಲ, ಅದು ತಪ್ಪಿದೆ. ನಾವು ಯಾವುದೇ ವಿಳಂಬ ಮಾಡಿಲ್ಲ. ಕೆಲಸ ತ್ವರಿತವಾಗಿ ನಡೀತಾ ಇದೆ. ನೋಡಿ, ಇದು ಭೂ ಕೋರಿಕೆ ಸಂಸ್ಥೆಗಳು ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂದರೆ, ಭೂ ಕೋರಿಕೆ ಸಂಸ್ಥೆಗಳಿರ್ತದೆ. ಅದು ಕಾವೇರಿ ನೀರಾವರಿ ನಿಗಮ ಇರ್ಬೋದು, ವಿಶ್ವೇಶ್ವರಯ್ಯ ನೀರಾವರಿ ನಿಗಮ ಇರ್ಬೋದು, ಅಥವಾ ಇತರ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗಳಿಂದ ಭೂ ಕೋರಿಕೆ ಸಂಸ್ಥೆಯಿಂದ ಒಂದು ಕೋರಿಕೆ ಬರ್ತದೆ. ಅವರು ಅದರಲ್ಲಿ SLO ಲ್ಯಾಂಡ್ ಅಕ್ವಿಷನ್ ಆಫೀಸರನ್ನು ನೇಮಕ ಮಾಡಿರ್ತಾರೆ. ಅವರ ಕೋರಿಕೆಯಂತೆ ನಾವು ಕೆಲಸ ಮಾಡಬೇಕೇ ಆಗುತ್ತೆ ಹೊರತು ಅದು ನಮ್ಮ ನಿರ್ಧಾರದಂತೆ ನಾವು ಅದನ್ನು ತ್ವರಿತಗೊಳಿಸೋದಾಗಲಿ ಮುಗಿಸೋದಾಗಲಿ ಇರೋದಿಲ್ಲ. ಅಲ್ಲಿ ಅವರು ಅನುದಾನ ಕೊಟ್ಟು ಕೋರಿಕೆ ಸಂಸ್ಥೆಯಿಂದ ಈ ಸಮಯದಲ್ಲಿ ನಮಗೆ ಇಷ್ಟು ಭೂಮಿಯನ್ನು ಅಕ್ವೈರ್ ಮಾಡಿ ಕೊಡಿ ಅಂದಲ್ಲಿ ಮಾತ್ರ ನಾವು ಕೊಡಬೇಕಾಗ್ತದೆ. ಸೊ ಹಾಗಾಗಿ SLO ಅನಗತ್ಯವಾಗಿ ಇಟ್ಕೊಳೋಕ್ಕೆ ಬರೋದಿಲ್ಲ, ಜಿಲ್ಲಾಧಿಕಾರಿಗಳು ಅದನ್ನು ಅನಗತ್ಯವಾಗಿ ಇಟ್ಕೊಳೋಕ್ಕೆ ಬರೋದಿಲ್ಲ. ಅದು ಭೂ ಕೋರಿಕೆ ಸಂಸ್ಥೆಯ ನಿರ್ಧಾರ ಆಗಿರುತ್ತೆ. ಯಾಕಂದರೆ ನೀರಾವರಿ ಇಲಾಖೆ ಯಾವ ಯೋಜನೆಗಳಿಗೆ ಯಾವ ಪ್ರಯಾರಿಟಿ ಕೊಡಬೇಕು ಅನ್ನೋದು ಆ ಇಲಾಖೆಯ ಒಂದು ನಿರ್ದೇಶನ ಆಗಿರ್ತದೆ. ಅದರ ಮೇರೆಗೆ ನಾವು ಕಾರ್ಯನಿರ್ವಹಿಸ್ತೇವೆ. ಅದು ತಪ್ಪು ಮಾಹಿತಿ ಹೇಳ್ತಾ ಇದ್ದೇನೆ. ಯಾಕಂದರೆ ಯಾವುದೇ ಅನುದಾನವನ್ನು ಹಿಂದಿರುಗಿಸಿ, ಅದು ನಾನು ಓದಿದೆ ಪೇಪರಲ್ಲಿ, ಅದು ತಪ್ಪು. ಯಾಕಂದರೆ 10 ಕೋಟಿ ಮೊದಲು ಏನಾಗಿತ್ತು ಹೇಳಿಬಿಡ್ತಾನೆ. ಪ್ರತಿಯೊಂದು ಒಬ್ಬ SLOಗಳಿಗೆ ಸರ್ಕಾರದಿಂದ ಅನುದಾನ ರಿಲೀಸ್ ಆಗೋದು, ಅವರು ಒಂದು ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಂಡಿರೋರು, ಯಾವಾಗ ಪರಿಹಾರದ ಅವಶ್ಯಕತೆ ಇದೆ ಅದನ್ನು ಕೊಡೋರು. ನಂತರ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡು ಎಲ್ಲ ಕಡೆ ಅನ್ಸ್ಪೆಂಟ್ ಅಮೌಂಟ್ ಇರೋದು, ಎಷ್ಟೋ ಬಾರಿ SLO ಬಳಿಯಲ್ಲಿ ಅನೇಕ ಅನುದಾನ ಡಿಸ್ಪರ್ಸ್ಮೆಂಟ್ ಆಗದಲ್ಲೇ ಹಾಗೆ ಇರೋದು. ಸರ್ಕಾರ ಏನು ಮಾಡ್ತು, ಇಲ್ಲ ಒಂದೇ ಒಂದು ಸೆಂಟ್ರಲೈಸರ್ ಒಂದು ಅಕೌಂಟು PMFMS ಅಂತೇಳಿ ಒಂದು ಮಾಡಿ ಅಲ್ಲಿ ಎಲ್ಲಾನು ಪೂಲ್ ಮಾಡಿ ಎಲ್ಲ ಅಕೌಂಟನ್ನು ಅಲ್ಲಿ ಇರ್ತದೆ. ತಮಗೆ ಯಾವಾಗ ಬೇಕೋ ಆಗ ಅದನ್ನು ಅವರು ಬಳಸಬಹುದು. ಅಂದರೆ ಎಷ್ಟು SLOಗಳು ಇದ್ದಾರೆ ಆ ಇಲಾಖೆಯಲ್ಲಿ ಅವರ ಹಣವನ್ನೆಲ್ಲ ವಾಪಸ್ ತಗೊಂಡ್ರು.
ಅದನ್ನು ಒಂದು ಕ್ರೋಢೀಕರಣ ಮಾಡಿ ಒಂದು ಅಕೌಂಟಲ್ಲಿ ಅದು ಹಾಕಿದ್ದಾರೆ. ನಿಮಗೆ ಯಾವಾಗ ಪರಿಹಾರ ಕೊಡಲಿಕ್ಕೆ ಬೇಕು ಆಗ ನೀವು ಎಷ್ಟು ಹಣದ ಅನುದಾನವನ್ನು ಬಳಸ್ಕೊಳ್ಬಹುದು ಅವಶ್ಯಕತೆಗೆ ತಕ್ಕಂತೆ. ಸೊ ಅದು ಹೊರತು ನಾವು ಹಿಂದೆ ಕೊಟ್ವಿ ಅಂದರೆ ಅದು ಸೆಂಟ್ರಲ್ ಪೂಲ್ಗೆ ಕೊಡಲೇಬೇಕಾಗ್ತದೆ. ಅಲ್ಲಿಂದ ನಿಮ್ಗೆ ಎಷ್ಟು ಯಾವಾಗ ಪರಿಹಾರ ಕೊಡಬೇಕು ಆಗ ಕೊಡ್ಬೋದಿರ್ತದೆ. ಅದರ ಅರ್ಥ ನಮಗೆ ಹಣ ಇಲ್ಲ ಅಂತ ಅಲ್ಲ ಅಥವಾ ಕೊರತೆ ಅಂತಲೂ ಅಲ್ಲ. ಇದು ಸ್ವಲ್ಪ ಕ್ಲಾರಿಫಿಕೇಶನ್. ಇದು 3ನೇ ಸರಿ ನಾನು ಪತ್ರಿಕೆಯಲ್ಲಿ ನೋಡ್ತಾ ಇರೋದು. 2ನೇ ಸರಿ ನೋಡಿದ ತಕ್ಷಣ ನಾನು SLO ಅವ್ರಿಗೆ ಕರೆದುಬಿಟ್ಟು ಒಂದು ಕ್ಲಾರಿಫಿಕೇಷನನ್ನು ಇಶ್ಯೂ ಮಾಡಿ ಅಂತಲೂ ಹೇಳಿದ್ದೆ. ಮತ್ತು ಮಾನ್ಯ ಶಾಸಕರ ಗಮನಕ್ಕೂ ತೆಗೆದುಕೊಂಡು ಬನ್ನಿ, ಇದು ಈ ಥರ ಅಲ್ಲ, ಯಾವುದೇ ಅನುದಾನವನ್ನು ಸರ್ಕಾರದ ಅನುದಾನವನ್ನು ನಾವು ಹಿಂದಿರುಗಿಸಿಲ್ಲ, ಇದು ಏನು ಪ್ರೊಸೀಜರ್ ಇದೆ ಅವರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತಲೂ ಹೇಳಿದ್ದೆ. ಮತ್ತು ಪೇಪರ್ ಕ್ಲಾರಿಫಿಕೇಷನ್ನು ನೀಡಿಸಿದ್ದೆ ನಾನು. ಮತ್ತೆ ಇದು ವಿಷಯ ಬರ್ತಾ ಇದೆ. ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯ ಅಂಗಡಿಗಳಿಗೆ ದಿಢೀರ್ ದಾಳಿ ನಡೆಸಿದ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಹಾಗೂ ಸಿಬ್ಬಂದಿ ವರ್ಗದವರು ಪ್ಲಾಸ್ಟಿಕ್ ವಶಪಡಿಸಿಕೊಂಡಿದ್ದಲ್ಲದೆ ಮಾಲೀಕರಿಗೆ ದಂಡ ವಿಧಿಸಿದರು. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಬೇಲೂರು ಪಟ್ಟಣವನ್ನು ಸ್ವಚ್ಛ ಹಾಗೂ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ. ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗಿದ್ದು, ಹೂವಿನ ಅಂಗಡಿಗಳು, ಹೋಟೆಲ್ಗಳು ಹಾಗೂ ಕೆಲವು ಸರ್ಕಾರಿ ಅಂಗಡಿಗಳಲ್ಲೂ ಪ್ಲಾಸ್ಟಿಕ್ ಬಳಕೆ ಹೆಚ್ಚುತ್ತಿರುವುದು ಗಮನಕ್ಕೆ ಬಂದಿದೆ. ಇದನ್ನು ತಡೆಗಟ್ಟಲು ದಂಡ ವಿಧಿಸುವ ಕಾರ್ಯ ಆರಂಭವಾಗಿದ್ದು, ಕೇವಲ ಒಂದು ದಿನದಲ್ಲಿ ಸುಮಾರು 5,000ದಷ್ಟು ದಂಡ ವಸೂಲಾತಿ ಮಾಡಲಾಗಿದೆ. ಈ ಕ್ರಮ ಮುಂದುವರಿಯಲಿದೆ. ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಮಾತ್ರವಲ್ಲ, ಹಸು ಕರುಗಳಂತಹ ಪ್ರಾಣಿಗಳಿಗೂ ಅಪಾಯ ಉಂಟಾಗುತ್ತಿದೆ. ಆದ್ದರಿಂದ ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಬಟ್ಟೆ ಚೀಲಗಳನ್ನು ಬಳಸಬೇಕು. ಹೋಟೆಲ್ಗಳಲ್ಲಿ ಪಾರ್ಸೆಲ್ ನೀಡುವ ವೇಳೆ ಪ್ಲಾಸ್ಟಿಕ್ ಕವರ್ಗಳು, ತಟ್ಟೆಗಳು ಹಾಗೂ ಲೋಟಗಳ ಬಳಕೆ ಹೆಚ್ಚಾಗಿದೆ. ಇದನ್ನು ಕಡಿಮೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ನಗರದ ಸ್ವಚ್ಛತೆಗೆ ಕಸ ವಿಂಗಡಣೆ ಮುಖ್ಯವಾಗಿದ್ದು, ಪುರಸಭೆಯ ಕಸದ ಗಾಡಿಗಳು ಪ್ರತಿನಿತ್ಯ ಬರುತ್ತವೆ. ಸಾರ್ವಜನಿಕರು ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ನೀಡಬೇಕು. ಒಡೆದ ಗಾಜಿನ ಚೂರುಗಳು ಹಾಗೂ ಬಳಸಿದ ಪ್ಯಾಡ್ಗಳಂತಹ ಅಪಾಯಕಾರಿ ವಸ್ತುಗಳನ್ನು ನೇರವಾಗಿ ಕಸದೊಂದಿಗೆ ಹಾಕುವುದರಿಂದ ಪೌರ ಕಾರ್ಮಿಕರಿಗೆ ಗಾಯವಾಗುವ ಸಂಭವವಿದೆ. ಆದ್ದರಿಂದ ಇವುಗಳನ್ನು ಪ್ರತ್ಯೇಕವಾಗಿ ನೀಡಬೇಕು ಎಂದು ಹೇಳಿದರು. ಸ್ವಚ್ಛ ಹಾಗೂ ಪ್ಲಾಸ್ಟಿಕ್ ರಹಿತ ಮುಕ್ತ ನಗರವನ್ನು ಮಾಡಬೇಕಂತ ನಮ್ಮೆಲ್ಲರೂ ಆಶೆಯಾಗಿದೆ. ಜೊತೆಗೆ ಇಲ್ಲೇನು ಬೇಲೂರಲ್ಲಿ ಅಂಗಡಿ ಗಟ್ಟಿರ್ಬೋದು, ವ್ಯಾಪಾರ ಸ್ಥಳ ಆದ ಒಂದು ಹೂವಿನ ಅಂಗಡಿ ಇರ್ಬೋದು, ಹೋಟ್ಲುಗಳಾಗಿರ್ಬೋದು, ತರಕಾರಿ ಅಂಗಡಿ, ಪ್ರತಿಯೊಂದರಲ್ಲೂ ಸಹ ಪ್ಲಾಸ್ಟಿಕ್ ಅವಳಿ ಜಾಸ್ತಿ ಆಗಿದೆ. ಹಾಗಾಗಿ ಅವ್ರಿಗೆಲ್ಲ ದಂಡ ವಿಧಿಸಂಥ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದೀವಿ. ಸುಮಾರು 5,000ದಷ್ಟು ದಂಡ ಆಗಿದೆ. ಜೊತೆಗೆ ನಾವು ಇವತ್ತು ಏನಂತ ಎಲ್ಲರೂ ಹೇಳ್ತಿರೋದಂದರೆ ಪ್ಲಾಸ್ಟಿಕ್ನ ಆದಷ್ಟು ಕಡಿಮೆ ಮಾಡಿ ಬಟ್ಟೆ ಬ್ಯಾಗ್ನ ಯೂಸ್ ಮಾಡಿ. ಇದರಿಂದ ಪ್ಲಾಸ್ಟಿಕ್ನ ಉಪಯೋಗಿಸೋದ್ರಿಂದ ಪ್ರಾಣಿಗಳಿಗೂ ಸಹ ಹಾನಿಯಾಗುತ್ತೆ. ಹಸು ಕರುಗಳಿರ್ಬೋದು ಅವಕ್ಕೆಲ್ಲ ತಿಂದರೆ ಹಾನಿಯಾಗುತ್ತೆ. ಜೊತೆಗೆ ಹಾನಿಯಾಗುತ್ತೆ. ಜೊತೆಗೆ ಹೋಟ್ಲುಗಳಲ್ಲಿ ಏನು ಪಾರ್ಸಲ್ ಕೊಡ್ತಾರೆ, ಅಲ್ಲಿ ಇಡ್ಲಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಸಾಂಬಾರದೆಲ್ಲ ಪ್ಲಾಸ್ಟಿಕಲ್ಲೇ ಕೊಡ್ತಾರೆ. ಮತ್ತು ಏನು ಪ್ಲಾಸ್ಟಿಕ್ ತಟ್ಟೆ, ಲೋಟ ಆಗಿರ್ಬೋದು ಅವನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಅಂತಲೇ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇದೇ ಥರ ಮುಂದುವರೆದ್ರೆ ದಂಡ ವಿಧಿಸಂತನೂ ಕಾರ್ಯಕ್ರಮನೂ ಬರುತ್ತೆ. ಆಲ್ರೆಡಿ ಇವತ್ತು 5,000 ರೂಪಾಯಿ ದಂಡವನ್ನು ವಿಧಿಸಿದ್ದೀವಿ. ಮತ್ತು ಪ್ರತಿನಿತ್ಯನೂ ಸಹ ನಮ್ಮ ಪುರಸಭೆ ವತಿಯಿಂದ ಕಸದ ಗಾಡಿನೂ ಸಹ ಹೋಗುತ್ತೆ. ಅಲ್ಲೂ ಅಷ್ಟೇ ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳಿರ್ತೀವಿ. ಹಸಿ ಕಸನ ಬೈಫರ್ಕೇಷನ್ ಮಾಡಿ ಒಣ ಕಸ ಒಂದು ಕಡೆ ಹಾಕಿ ಅಂತ ಹೇಳ್ತೀವಿ. ಮತ್ತು ಏನು ಇವಾಗ ಹಸಿ ಕಸ ಒಣ ಕಸ ಅಂತ ಹಾಕಬೇಕಾದ್ರೂ ಅಷ್ಟೇ. ಇವಾಗ ಏನು ಜನಸಾಮಾನ್ಯರು ಏನು ಮಾಡ್ತಾರೆ ಅಂದರೆ, ಇವಾಗ ಮಕ್ಕಳು ಪ್ಯಾಡ್ ಆಗಿರ್ಬೋದು ಮತ್ತು ಗ್ಲಾಸಸ್ ಆಗಿರ್ಬೋದು, ಹೊಡೆದಿರೋ ಗ್ಲಾಸ್ನೆಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಹಾಕಬೇಕು. ಅದು ಬಿಟ್ಟು ಅವರೆಲ್ಲ ಒಂದೇ ಕಡೆ ಹಾಕಿ, ಅವರು ಪೌರ ಕಾರ್ಮಿಕರು ನಮ್ಮಂಗೆ ಸಹ ಮನುಷ್ಯರು, ಅವ್ರಿಗೂ ಸಹ ಏಟಾಗುತ್ತೆ. ಇವಾಗ ಒಂದು ಗಾಜಿನ ಚೂರೆ ಆಗಿರ್ಬೋದು, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಹಸಿ ಕಸ ಒಣ ಕಸ ಬೈಫರ್ಕೇಷನ್ ಮಾಡಬೇಕಾದ್ರೂ ಸಹ ನೀವು ಜಾಗರೂಕತೆಯಿಂದ ಇರಿ. ಮತ್ತು ಕಸನ ಎಲ್ಲಂದ್ರಲ್ಲಿ ಹಾಕೋದೆಲ್ಲ ಮಾಡೋದು ಬೇಡ. ಮತ್ತು ಇವಾಗ ಏನು ಮೂಡಿಗೆರೆ ರಸ್ತೆ ಅಂತ ನಾವು ನೋಡ್ತೀವಿ, ಅಲ್ಲಿ ಕಣ್ಣಿಗೆ ಕಾಣಂಗೆ ಎಷ್ಟು ರಾಶಿ ಪ್ಲಾಸ್ಟಿಕ್ ಇರುತ್ತೆ. ನಾವು ಅದ್ರ ಜೊತೆ ಫಸ್ಟೇ ಒಂದ್ಸಲ ಮಾಹಿತಿನ ನೋಡಿದ್ದೀವಿ. ಅಲ್ಲೆಲ್ಲ ಕಸದ ರಾಶಿಗಳು ಹಾಕ್ಬೇಡಿ ಅಂದರು. ಮತ್ತೆ ಏನು ಮಾಡ್ತಾರೆ ಅಂದರೆ ತಗೋಗಿ ಎಲ್ಲ ಪ್ಲಾಸ್ಟಿಕ್ ಇರ್ಬೋದು, ತಟ್ಟೆ ಲೋಟ ಇರ್ಬೋದು, ಪ್ರತಿಯೊಂದು ಅಲ್ಲಿ ಹಾಕ್ತಿದ್ದಾರೆ. ಅದನ್ನೆಲ್ಲ ಹಾಕ್ಬೇಡಿ ಅಂತ ಹೇಳ್ತಾ, ಮತ್ತು ಆದಷ್ಟು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ ಬೇಲೂರಿನ ಸ್ವಚ್ಛ ಹಾಗೂ ಸುಂದರ ನಗರವನ್ನು ನೋಡೋಕ್ಕೆ ಎಲ್ಲ ಸಾರ್ವಜನಿಕರು ಸಹ ಸಹಕರಿಸಬೇಕು. ಇದಕ್ಕೆ ನಮ್ಮ ಸರ್ಕಾರವು ಕೋಟ್ಯಾಂತರ ರೂಪಾಯಿನ ವೆಚ್ಚ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್, ಮೀನಾಕ್ಷಿ ವೆಂಕಟೇಶ್, ಜಮೀಲಾ ತೌಫಿಕ್, ಆರೋಗ್ಯ ಅಧಿಕಾರಿ ಲೋಹಿತ್ ಸೇರಿದಂತೆ ಇತರರು ಹಾಜರಿದ್ದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳು ಅತ್ಯುನ್ನತ ಸಾಧನೆ ಮಾಡಿದ್ದು, ಮೇ 6ರಂದು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿದರು. ಅದರಲ್ಲೂ ಇವತ್ತು ನಾವು ಹಾಸನದ ಒಂದು ಒಳ್ಳೆಯ ಒಂದು ವಿಷಯವನ್ನು, ಸಂತೋಷದ ವಿಷಯವನ್ನು ತಮ್ಮೆಲ್ಲರ ಜೊತೆಯಲ್ಲಿ ನಾವು ಶೇರ್ ಮಾಡಿಕೊಳ್ಳಲಿಕ್ಕೆ ಬಯಸಿದ್ವಿ. ಮುಖ್ಯವಾಗಿ ನಮ್ಮ ಶಾಲಾ ಮಕ್ಕಳು SSLC ಪರೀಕ್ಷೆಯಲ್ಲಿ ತುಂಬ ಚೆನ್ನಾಗಿ ಪರೀಕ್ಷೆಯನ್ನು ಬರೆದು ನಮ್ಮ ಜಿಲ್ಲೆಗೆ ಉತ್ತಮ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂತಹ ಪುಟಾಣಿ ಮಕ್ಕಳಿಗೆ ಈ ವೇದಿಕೆಯ ಮೂಲಕ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ
ಇದು ಒಂದು ಅವಕಾಶ. ಅದರಲ್ಲೂ ಹೇಳಬೇಕು ಅಂದರೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿರ್ತಕ್ಕಂಥ ಒಟ್ಟು ಪ್ರೌಢಶಾಲೆಗಳು 536. ಅದರಲ್ಲಿ ನಮ್ಮ ಫಲಿತಾಂಶ ಈ ಬಾರಿ 97.51% ನಾವು ಬಂದಿದ್ದೇವೆ. ಸೊ ಅದರಲ್ಲಿ ಹೋದ ಬಾರಿ ಹಾಸನ ಜಿಲ್ಲೆ ರಾಜ್ಯಕ್ಕೆ 6ನೇ ಸ್ಥಾನ ಆಯಿತು. ಈ ಸರಿ ನಾವು 4ನೇ ಸ್ಥಾನವನ್ನು ಪಡೆದಿದ್ದೇವೆ. ಕೋಸ್ಟಲ್ ತೀರದ ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ಹಾಸನ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಇದೆ. ಹಾಗೆ ಹೇಳಬೇಕು ಅಂದರೆ ಅದರಲ್ಲೂ ನಾವು ಲಿಂಗವಾರು ಹೇಳಬೇಕು ಅಂತ ಅಂದರೆ ಬಾಲಕಿಯರದೇ ಮೇಲುಗೈ, ಸುಮಾರು 98.58% ಬಾಲಕಿಯರು ಉತ್ತೀರ್ಣ ಆಗಿದ್ದಾರೆ. ಬಾಲಕರು 96.41% ಆಗಿದ್ದಾರೆ. ಸೊ ಮತ್ತು ಪ್ರಾದೇಶಿಕವಾಗಿ ನೋಡೋದಾದರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ, ಫಲಿತಾಂಶವನ್ನು ನೀಡಿದ್ದಾರೆ. 97.96. ನಗರದಲ್ಲಿ 96.6% ಫಲಿತಾಂಶವನ್ನು ನೀಡಿದ್ದಾರೆ. ಅದನ್ನು ನಾವು ಈ ಬಾರಿ ನಮಗೆ ತುಂಬ ಒಂದು ಸಂತೋಷವಾದ ವಿಚಾರ ಅಂದರೆ ಸುಮಾರು 341 ಶಾಲೆಗಳು 100ಕ್ಕೆ 100 ಫಲಿತಾಂಶವನ್ನು ಪಡೆದಿದ್ದಾರೆ. ಅದರಲ್ಲೂ ನಾವು ಈ ಫಲಿತಾಂಶವನ್ನು ನಾವು ಪರಿಶೀಲನೆ ಮಾಡಿದಾಗ ವಸತಿ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳು ಸಹ ತುಂಬ ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದಾರೆ. 99% ಹಿಂದುಳಿದ ವರ್ಗದ ವಸತಿ ಶಾಲೆಗಳಲ್ಲಿ ಓದಿದ ಮಕ್ಕಳು 99% ಫಲಿತಾಂಶವನ್ನು ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯವರದ್ದು 98.2 ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೋಡಿದ್ರೆ ನಮ್ಮ ತಾಲೂಕುವಾರು ಫಲಿತಾಂಶವನ್ನು ಸಹ ನಾವು ನೋಡಿದಾಗ ಸಕಲೇಶಪುರ ತುಂಬ ಮೊದಲ ಸ್ಥಾನದಲ್ಲಿ ಬರ್ತದೆ. ತಾಲೂಕು 99.17% ಪಡೆಯುವುದರ ಮೂಲಕ ಸಕಲೇಶಪುರ ಒಂದು ಉತ್ತಮ ತಾಲೂಕು ಉತ್ತಮ ಫಲಿತಾಂಶವನ್ನು ನೀಡಿದೆ. ತುಂಬ ಕಮ್ಮಿ ಅಂದರೆ ಬೇಲೂರು 95.59, ಕಮ್ಮಿ ಅಲ್ಲ, ಆದರೂ ಸಹ ಒಂದು ತಾಲೂಕುವಾರು ಪರಿಶೀಲನೆ ಮಾಡಿದಾಗ ಅದು ಕಂಡು ಬಂದಿದೆ. ಇನ್ನು ವಿಷಯವಾರು ಮಾಡಿದಾಗಲೂ ಸಹ ಪ್ರಥಮ ಭಾಷೆಯಲ್ಲಿ 99%, ಎಲ್ಲ ವಿಷಯಗಳಲ್ಲಿ. ಸಮಾಜ ವಿಜ್ಞಾನದಲ್ಲಿ ಮಾತ್ರ 98% ಅವರು ತೆಗೆದಿದ್ದಾರೆ. ಈ ಬಾರಿ ಇನ್ನೊಂದು ಸಂತೋಷದ ವಿಷಯ ಅಂದರೆ ಸುಮಾರು 475 ಮಕ್ಕಳು 600ಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ, ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಇದೆಲ್ಲ ನೋಡಿದ್ರೆ ಒಂದು ಕಡೆ ಶಿಕ್ಷಣ ಇಲಾಖೆ ಸಿಬ್ಬಂದಿ, ಮುಖ್ಯೋಪಾಧ್ಯಾಯರು ಮತ್ತು ಮಕ್ಕಳು ಸಹ ಒಂದು ತುಂಬ ಆಸಕ್ತಿ ವಹಿಸಿ ಪರೀಕ್ಷೆಯನ್ನು ಮತ್ತು ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡಿರೋದು ಕಂಡುಬರ್ತದೆ. ಸೊ ಅಷ್ಟೇ ಅಲ್ಲ, ನಾವು ಈ ಎಲ್ಲ ಮಕ್ಕಳ ಒಂದು ಸಾಧನೆಯನ್ನು ಪ್ರಶಂಸಿಸಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾಳೆ ಅಂದರೆ 6ನೇ ತಾರೀಕು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮತ್ತು ಎಲ್ಲ ಜನಪ್ರತಿನಿಧಿಗಳ ಒಂದು ಸಹಭಾಗಿತ್ವದೊಂದಿಗೆ ಈ ಮಕ್ಕಳಿಗೆ ಅಂದರೆ ಯಾರು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ ಆ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಇಟ್ಕೊಂಡಿದ್ದೇವೆ. ಅದರಲ್ಲಿ 46 ಮಕ್ಕಳಿಗೆ ಅಂದರೆ ಪ್ರತಿಯೊಂದು ತಾಲೂಕುವಾರು 5 ಮಕ್ಕಳನ್ನು ಸರ್ಕಾರಿ, ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳಿಂದನೂ ಸಹ ತೆಗೆದುಕೊಳ್ತಾ ಇದ್ದಾವೆ. ಮೊರಾರ್ಜಿ ಶಾಲೆ. ಅದರ ಜೊತೆಗೆ ಸಂತೋಷದ ವಿಚಾರ ಅಂದರೆ ಬಾಲಮಂದಿರಗಳಲ್ಲಿ ಓದಿರೋ ಮಕ್ಕಳು ಸಹ ಒಂದು ಉತ್ತಮ ಸಾಧನೆ ಮಾಡಿದ್ದಾರೆ, ಅವರಿಗೂ ಸಹ ಸನ್ಮಾನವನ್ನು ನಾವು ಇಟ್ಕೊಂಡಿದ್ದೇವೆ. ಈ ರೀತಿಯಾಗಿ ಮತ್ತು ಶಾಲೆಗಳು ಯಾರು ಸತತವಾಗಿ 3 ವರ್ಷಗಳಿಂದ 100% ಫಲಿತಾಂಶ 100ಕ್ಕೆ 100 ಫಲಿತಾಂಶವನ್ನು ನೀಡಿದ್ದಾರೆ ಶಾಲೆಗಳು, ಅಂತಹ ಶಾಲೆಗಳಿಗೂ ಸಹ ಅಂತಹ ಸುಮಾರು 40 ಶಾಲೆಗಳಿಗೆ ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ಸನ್ಮಾನವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಜೊತೆಗೆ ಪ್ರಶಂಸಾ ಪತ್ರಗಳನ್ನು ಸಹ ಯಾರು 600ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾರೆ ಎಲ್ಲ ಮಕ್ಕಳಿಗೂ ಅವರಿಗೆ ಹಾಸನದ ಹೆಮ್ಮೆ ಅಂತ ಹೇಳಿ ಅವ್ರಿಗೊಂದು ಪ್ರಶಂಸನಾ ಪತ್ರವನ್ನು ಸಹ ನೀಡ್ತಾ ಇದ್ದೇವೆ. ಮತ್ತು ಶಾಲೆಗಳಿಗೂ ಸಹ 301 ಶಾಲೆಗಳಿಗೆ 100 ಫಲಿತಾಂಶ ನೀಡಿರೋರಿಗೂ ಸಹ ಅವ್ರಿಗೂ ಸಹ ಒಂದು ಪ್ರಶಂಸನಾ ಪತ್ರವನ್ನು ನೀಡ್ತಾ ಇದ್ದೇವೆ. ಸೊ ಇದು ತುಂಬ ಸಂತೋಷಕರವಾದ ವಿಷಯ. 6ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ನಿಜ ಹೇಳಬೇಕು ಅಂದರೆ ನಮ್ಮಲ್ಲಿ ಅನುತ್ತೀರ್ಣರಾದ ಮಕ್ಕಳ ಸಂಖ್ಯೆ ಕೇವಲ 475. ಈ ವರ್ಷ 19,000ಕ್ಕಿಂತ ಹೆಚ್ಚಿನ ಮಕ್ಕಳು ಪರೀಕ್ಷೆ ಬರೆದಿದ್ರು, ಆದರೆ ಅನುತ್ತೀರ್ಣ ಆಗಿರುವುದು ಬರೀ 475. ಆ ಮಕ್ಕಳು ಸಹ ಈ ಬಾರಿ ಸಪ್ಲಿಮೆಂಟರಿ 1 ಪರೀಕ್ಷೆಯಲ್ಲಿ
ಪಾಸ್ ಆಗಬೇಕಾಗಿದೆ. ಹಾಗಾಗಿ ಈಗೆಲ್ಲರೂ ಅವರನ್ನು ನೋಂದಾಯಿತ ಮಾಡಿಸಿದ್ದೇವೆ, ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ಯಾವ ಮಗುವು ಸಹ ಫೇಲ್ ಅಥವಾ ನಾಟ್ ಕ್ಲಿಯರ್ಡ್ ಅಥವಾ ಅನುತ್ತೀರ್ಣ ಆಗಬಾರ್ದು. ಪ್ರತಿಯೊಬ್ಬರೂ ಸಹ ಪಾಸ್ ಆಗಬೇಕು. ಬರೀ ಪಾಸ್ ಆಗೋದು ಅಷ್ಟೇ ಅಲ್ಲ, ಉತ್ತೀರ್ಣರಾಗೋದು ಅಷ್ಟೇ ಅಲ್ಲ, ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರು ಎನ್ರೋಲ್ ಮಾಡಬೇಕು, ಸೇರಬೇಕು. ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, PUC ಇರ್ಬೋದು, ತಮಗೆ ಇಷ್ಟವಾದ ಕೋರ್ಸ್ ಇರ್ಬೋದು, ಅವರು ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ ಮುಂದೆ ಅವರು ಹೆಜ್ಜೆ ಇಡಬೇಕು. ಯಾವುದೇ ಕಾರಣಕ್ಕೂ ಅವರು ಡ್ರಾಪ್ಔಟ್ ಆಗಬಾರ್ದು. ಸೊ ಈ ನಿಟ್ಟಿನಲ್ಲಿ ನಾವು ಆ ಎಲ್ಲ ಮಕ್ಕಳಿಗೆ ನೋಂದಾಯಿತ ಮಾಡಿಸಿದ್ದೇವೆ. ಈ ಬಾರಿ 100% ರಾಜ್ಯಕ್ಕೆ ಮೊದಲ ಸ್ಥಾನ, ಎರಡನೇ ಸ್ಥಾನ ಅಂತ ಹೇಳೋದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಅನುತ್ತೀರ್ಣವಾದ ಮಗು ಅನುತ್ತೀರ್ಣ ಆಗಬಾರ್ದು. ಸೊ ಅದು ನಮ್ಮ ಗುರಿಯಾಗಿರುತ್ತೆ. ಸೊ ಅದಕ್ಕಾಗಿ ನಮ್ಮ ಶಿಕ್ಷಣ ಇಲಾಖೆ ತುಂಬ ಶ್ರಮಿಸ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಮಕ್ಕಳು ಸಹ, ನಮ್ಮ ಜಿಲ್ಲೆಯ ಮಕ್ಕಳು ಸಹ ನಮ್ಮ ಹಾಸನ ಜಿಲ್ಲೆಗೆ ಹೆಮ್ಮೆಯನ್ನು ತಂದಿರ್ತಾರೆ, ತುಂಬ ಉತ್ತಮ ಫಲಿತಾಂಶವನ್ನು ನೀಡಿರ್ತಾರೆ. ಸೊ ಹಾಗಾಗಿ ನಾಳೆ ಅವರಿಗೊಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ತಾವೆಲ್ಲರೂ ಆಗಮಿಸಬೇಕು ಮತ್ತು ಎಲ್ಲ ಜನತೆಗೆ ಈ ಮೂಲಕ ಈ ಸಂತೋಷದ ವಿಷಯವನ್ನು ನಾವು ಶೇರ್ ಮಾಡ್ಕೊಳ್ಳಲಿಕ್ಕೆ ಇಷ್ಟಪಡ್ತೇವೆ. ಅರಕಲಗೂಡು ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಮಾಜಿ ಸಚಿವ ಎಮ್ಮಟ್ಟು ಸೂಚಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರು, ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ತಕ್ಷಣವೇ ಅಧಿಕಾರಿಗಳು ಸ್ಪಂದಿಸಿ ಪರಿಹರಿಸಬೇಕು ಹಾಗೂ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಕುಡಿಯುವ ನೀರಿನ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರದೆ ಟ್ರಾನ್ಸ್ಫಾರ್ಮ್ ಅಳವಡಿಸಿ ವಿದ್ಯುತ್ ಸಂಪರ್ಕ ಒದಗಿಸಿಕೊಡಬೇಕು ಎಂದು ಸೂಚಿಸಿದರು. ವಿಶೇಷವಾಗಿ ಟ್ರಾನ್ಸ್ಫಾರ್ಮರ್ ಹಾಕಬೇಕು. ನೀವು ಬೇರೆ ಕನೆಕ್ಷನ್ ಏನೋ ಟೆಂಪರರಿ ಕೊಟ್ಟಿರ್ತೀಯ, ಅದಿಲ್ಲ. ಕುಡಿಯೋ ನೀರಿಗೆ ನಿಂದು ಟ್ರಾನ್ಸ್ಫಾರ್ಮರ್ ಎಕ್ಸ್ಟ್ರಾ ಇರಬೇಕು. ಅದರಿಂದ ಯಾವ ಲೈನು ಕೊಡೋದು ಗೊತ್ತಾದು. ಮತ್ತೆ 15 ದಿನದಲ್ಲಿ ಆಯ್ತಾ? 15 ದಿನ ಆಗ 23ನೇ ತಾರೀಕು ಬಂದಿದೆ. ಎಷ್ಟು ಮಾಡಿದ್ಯಾ ತೋರಿಸಿ ಹೇಳೋಣ. ನಾಟ್ ಇವನ್ ಒನ್ ಎಸ್ಟಿಮೇಟ್ ಬಿಸಾಕಿ ಎಸ್ಟಿಮೇಟ್ ಕತೆ ನನಗೆ ಮಾತಾಡಬೇಡ. ಎಸ್ಟಿಮೇಟ್ ನಂಗೆ ಸಂಬಂಧ ಇಲ್ಲ. ನೀನು ಮೊದಲು ಕನೆಕ್ಷನ್ ಕೊಟ್ಟು ನೀರು ಕೊಡ್ಬೇಕಷ್ಟೇ. ನೀನ್ ಎಸ್ಟಿಮೇಟ್ ನನಗೆ ಆಗ್ಬೇಕು. ಕೊಟ್ಟಿದೆಯಲ್ಲ ಇಲ್ಲ ಬರ್ಕೊಡು. ಸರ್ಕಾರ ಆದೇಶ ಮಾಡಿದ್ರು ನಾವು ಮಾಡಲ್ಲ, ಕೊಡು ರೈಟಿಂಗ್ ಅಲ್ಲಿ ವಾಪಸ್ಸು. ನೀವು ಒಂದು ವಾರ ಅಷ್ಟೇ, ಆಮೇಲೆ ಗ್ರಾಚಾರ ಬಿಡ್ತಾರೆ. ಹೇಳಿದ್ದೀನಿ ನಾನು 100% ಯಾರಿಗಾರು ಈಗ ಮಾಡ್ಬೇಕು. ಯಾವನ್ಗಾರು ಒಬ್ಬನಿಗೆ ಸಸ್ಪೆಂಡ್ ಆದ್ರೆ ನಿಮ್ಗೆ ಬುದ್ಧಿ ಬರೋದು. ಅರ್ಧ KV ತಲೆನೋವು ನಮ್ಗೆ. ಅವೆಲ್ಲ ಬೇಡ, ಬಿಡ್ಬೇಕು. ನೀವು ನಮ್ಗೇನ್ ಗೊತ್ತಾ, ನಿಮ್ಮ ಊರು ನಿಮ್ಮ ಮನೆ ತೆಗೆದ್ಬೇಕು, ಊರಲ್ಲಿ ಹಾಕ್ಬೇಕು. ಹಂಗ ಅನ್ಯಾಯ. ನಿಮ್ಮ ಮನೆಗೆ ಸಮಸ್ಯೆ ಆದಾಗ ಗೊತ್ತಾಯ್ತದೆ. ನೀನ್ ಹೆಂಡತಿ ನೀರು ಹುಡ್ಕೋಬೋದು ಅಂತ ಹೇಳ್ತಾಳಲ್ಲ, ಹಾಗೆ ಆಗ್ತಾಳ ನಿಮ್ಗೆ. ಸಂಪೂರ್ಣವಾಗಿ ಮಾಡ್ಕೊಳ್ಬೇಕು. ನೀನು ದುಡ್ಡು ಕೆಳಗಿಲ್ಲ, ಪಡ್ಡು ಕೆಳಗಿಲ್ಲ, ಮೊದಲು ಹಾಕ್ಬಿಟ್ಟು ಆಮೇಲೆ ನಿಮ್ಗೆ ಹೆಂಗಾರು ಕ್ಲೈಮ್ ಮಾಡ್ಕೋ. ಈ ಸರ್ಕಾರದ ಆದೇಶ ಇಂಪ್ಲಿಮೆಂಟ್ ಮಾಡಷ್ಟೇ. ನೀವು ಅಷ್ಟೇ ಗ್ರಾಮ ಪಂಚಾಯತ್ ಇದು PDOs ನಿಮ್ಮ ಜವಾಬ್ದಾರಿ. ಎಲ್ಲಿ JJM ವರ್ಕು ಕಂಪ್ಲೀಟ್ ಆಗಿರೋದಿಲ್ಲ ಅಲ್ಲಿವರೆಗೂ ನೀವು ಸರ್ಟಿಫಿಕೇಟ್ ಆಗಿದೆ ಅಂತ ಯಾರಿಗೂ ಕೊಡಬಾರ್ದು. ಯಾಕಂದ್ರೆ ಕೊಟ್ಟರೆ ನಿಮ್ದೇ ಜವಾಬ್ದಾರಿ. ನೀನು ಅಷ್ಟೇ, ನೀರು ಪರಿಪೂರ್ಣವಾಗಿ ನೀವು ಸರ್ಟಿಫಿಕೇಟ್ ಯಾವಾಗ ಕೇಳಬೇಕು ಗೊತ್ತಾ? ಯಾವಾಗ ಕೇಳಬೇಕು ಹೇಳಿ ನೋಡೋಣ. ಸರ್ವಿಸ್ ಯಾವಾಗ ಕೊಡೋದು? ಫುಲ್ಲು ಆ ಟ್ಯಾಂಕಿಂದ ಬಂದ್ಮೇಲೆ ನಿನ್ಗೆ ಈ ಬೋರ್ವೆಲ್ ಕನೆಕ್ಷನ್ ಕೊಟ್ಟವರಿಂದ ನೀವು ಯಾರು ತಗೊಳಕ್ ಕೊಡ್ದು. ಮೈನ್ ಟ್ಯಾಂಕಿಂದ ಬರ್ತದಲ್ಲ ಫಿಲ್ಟರ್ ವಾಟರ್, ಅದಾದ್ಮೇಲೆ ನೀವು ಕೊಡ್ಬೇಕು. ಗೊತ್ತಾಯ್ತಾ? ಅಕಸ್ಮಾತ್ ಯಾರು ನೀವು ಕೊಟ್ರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೊಟ್ಟಿದ್ದೀರಿ ಅಂತ ಅದಾಗಬಾರ್ದು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ ಹಾಜರಿದ್ದರು. ಪಂಚ ರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 3 ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಹಿನ್ನೆಲೆಯಲ್ಲಿ ಶಾಸಕ HK ಸುರೇಶ್ ನೇತೃತ್ವದಲ್ಲಿ ಕಾರ್ಯಕರ್ತರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಶಾಸಕ HK ಸುರೇಶ್ ಮಾತನಾಡಿ, ದೇಶದ 5 ರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಬಹುಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಡಳಿತ ನಡೆಸಿದ್ದ ಸರ್ಕಾರಗಳಿಂದಾಗಿ ಸಾರ್ವಜನಿಕರು, ಹಿಂದೂಗಳು ನರಕಯಾತನೆ ಅನುಭವಿಸಿದ್ದರು. ಜೊತೆಗೆ ಆಡಳಿತ ನಡೆಸಿದವರ ದುರಾಡಳಿತದಿಂದ ಜನತೆ ಬೇಸತ್ತು ಹೋಗಿದ್ದರು. ಆದರೆ ಈ ಬಾರಿ ಚುನಾವಣೆಯಲ್ಲಿ ಮತದಾರರು ಹಿಂದೆ ಆಡಳಿತ ನಡೆಸಿದವರನ್ನ
ಗುಡಿಸಿ ಹೊರಹಾಕುವ ಮೂಲಕ ಬಿಜೆಪಿ ಪಕ್ಷವನ್ನು 205ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಿಸುವ ಮೂಲಕ ವಿಜಯ ಪತಾಕೆ ಹಾರಿಸಿದ್ದಾರೆ. ಮೋದಿಯವರನ್ನು ಅಲ್ಲಾಡಿಸುತ್ತೇನೆ ಎಂದವರು ಇಂದು ಅವರೇ ಅಲ್ಲಾಡಿ ಹೋಗಿದ್ದಾರೆ. ಇನ್ನು ಅಸ್ಸಾಮಿನಲ್ಲಿಯೂ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನಗಳನ್ನು ಪಡೆದಿದ್ದೇವೆ ಹಾಗೂ ಪುದುಚೇರಿಯಲ್ಲಿ ಎನ್ಡಿಎ ಸರ್ಕಾರ ರಚನೆಯಾಗುವ ಮೂಲಕ ಅಧಿಕಾರವನ್ನು ಹಿಡಿದಿದ್ದೇವೆ. ಜೊತೆಗೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ಖಾತೆ ತೆರೆಯಲ್ಲ ಎಂದವರಿಗೆ ಅಲ್ಲಿಯೂ ಗೆದ್ದು ತೋರಿಸಿದ್ದೇವೆ. ಇದು ವಿರೋಧ ಪಕ್ಷಗಳಿಗೆ ಎಚ್ಚರಿಕೆ ಗಂಟೆಯಾಗಿದೆ ಎಂದು ಹೇಳಿದರು. ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು 3 ರಾಜ್ಯಗಳಲ್ಲಿ ಚುಕ್ಕಾಣಿ ಹಿಡಿದಿರ್ತಕ್ಕಂಥದ್ದಕ್ಕೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ವಿಶ್ವವಿಖ್ಯಾತ ಆದಂಥ ಬೇಲೂರಲ್ಲಿ ಇವತ್ತು ನಾವು ಒಂದು ಶುಭ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು 3 ರಾಜ್ಯಗಳಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ. ಬಹುಶಃ ಈ ದೇಶ ಕಂಡಂತಹ ನರಕ ಯಾತ್ರೆಯಲ್ಲಿ ಹಿಂದೂಗಳು ಅನುಭವಿಸ್ತಕ್ಕಂಥ ಒಂದು ಕಷ್ಟನ ಇವತ್ತು ಈ ಕ್ಷಣ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷ ಅವರಿಗೆ ವರವಾಗಿ ಇವತ್ತು ಆಶ್ರಯ ಆಗಿದೆ. ಕಳೆದ 70 ವರ್ಷದಿಂದ ಸತತವಾಗಿ ದುರಾಡಳಿತದಿಂದ ನಡೆಸಿದಂಥ ಅಧಿಕಾರಕ್ಕೆ ಇವತ್ತು ಅಂತ್ಯ ಆಗಿದೆ. ಅದಕ್ಕೆ ಚೆನ್ನಕೇಶವ ಸ್ವಾಮಿಗೆ ನಾವು ವಿಶೇಷವಾದಂಥ ಧನ್ಯವಾದವನ್ನು ಹೇಳ್ತೀವಿ. 205 ಸೀಟುಗಳಿಗೂ ಅಧಿಕ ಸೀಟುಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸವನ್ನು ಏನು ದೀದಿ ಅಂತಕ್ಕಂಥ ಒಂದು ದೊಡ್ಡ ಸದ್ದನ್ನು ಮಾಡಿ ಈ ದೇಶನೇ ನಮ್ಮದು, ಮುಂದೆ ನನ್ನ ಭವಿಷ್ಯ ಏನಿದ್ರು ಪಾರ್ಲಿಮೆಂಟಲ್ಲಿ ಅಂತಕ್ಕಂಥದ್ದನ್ನು ತಾವೆಲ್ಲ ನೋಡಿದಿರ. ಮೊನ್ನೆ ದಂಡಯಾತ್ರೆ ಡೆಲ್ಲಿಗೆ ನಮ್ಮದು ಪಶ್ಚಿಮ ಬಂಗಾಳ ಆಗೋಯ್ತು, ಇನ್ನೇನಿದ್ರು ಡೆಲ್ಲಿನಲ್ಲಿ ಮೋದಿನ ಅಲುಗಾಡಿಸ್ತೀನಿ ಅಂತಕ್ಕಂಥದ್ದನ್ನು ಯಾರು ಮೋದಿನ ಅಲುಗಾಡ್ಸಕ್ಕೆ ಹೋದ್ರು ಅವರೇ ಇವತ್ತು ಅಲ್ಲಾಡಿ ಯಾವ ಸ್ಥಿತಿ, ಹೀನಾಯ ಸ್ಥಿತಿಗೆ, ಇದನ್ನು ಯಾರೂ ಸಹ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಆದರೆ ಎಲ್ಲ ಇದರಲ್ಲೂ ಬರ್ತಾ ಇತ್ತು. BJPಗೆ ಮುನ್ನಡೆ ಇದೆ ಅಂತಕ್ಕಂಥದ್ದು, ಆದರೆ ಇಷ್ಟೊಂದು ಮುನ್ನಡೆ ಇದೆ ಅಂತಕ್ಕಂಥದ್ದನ್ನು ಯಾರೂ ಊಹಿಸಿರಲಿಲ್ಲ. ಇವತ್ತು ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಪಶ್ಚಿಮ ಬಂಗಾಳದ ಎಲ್ಲ ನನ್ನ ಆತ್ಮೀಯ ಮತದಾರರಿಗೆ ನಾನು ವಿಶೇಷವಾಗಿ ಚೆನ್ನಕೇಶ್ವರ ಆಶೀರ್ವಾದವನ್ನು ಕೋರಿ, ಜೊತೆಯಲ್ಲಿ ಅವರ ಪರಿಶ್ರಮಕ್ಕೆ ಆ ಭಗವಂತ ಒಳ್ಳೆಯದನ್ನು ಮಾಡಿದರೆ ಅವ್ರಿಗೂ ಸಹ ಮುಂದಿನ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಶುಭವನ್ನು ನಾನು ಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ಪಂಚರಾಜ್ಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ಇದನ್ನು ಊಹೆನೇ ಮಾಡಿರಲಿಲ್ಲ ಬಿಡಿ. ಅದರ ಜೊತೆಯಲ್ಲಿ ಅಸ್ಸಾಂ ಏನು ಕಳೆದ ಇದಕ್ಕಿಂತ ಅತಿ ಹೆಚ್ಚು ಸ್ಥಾನವನ್ನು ತಗೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಇವತ್ತು ಪುದುಚೇರಿ NDA ಸರ್ಕಾರ ರಚನೆ ಆಗ್ತಾ ಇದೆ. ಪಂಚರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ NDA ಸರ್ಕಾರ ರಚನೆ ಆಗ್ತಾ ಇದೆ. ಏನು ಕೇರಳದಲ್ಲಿ ಅಕೌಂಟೇ ಓಪನ್ ಮಾಡಲ್ಲ ಅಂತ ಇದ್ರು, ಇವತ್ತು ಅಕೌಂಟಲ್ಲಿ ಓಪನ್ ಆಗಿದೆ. ತಮಿಳುನಾಡಲ್ಲಿ ಅಕೌಂಟ್ ಓಪನ್ ಆಗಿದೆ. ಮುಂದಿನ ದಿವಸಗಳಲ್ಲಿ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜು ಕೌರಿ, ಮುಖಂಡರಾದ GK ಕುಮಾರ್, ನವೀನ್, ರಮೇಶ್, ರಂಗನಾಥ್, ವಿನಯ್, ಪ್ರಸನ್ನ, ಮನು, ಮೋಹನ್, ರಾಘವೇಂದ್ರ ಇತರರು ಹಾಜರಿದ್ದರು. ಈಗ ಜಾಹೀರಾತು. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್ ಸ್ವೀಟ್. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399.
ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ.
ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 3 ರಾಜ್ಯಗಳಲ್ಲಿ ಅಭೂತಪೂರ್ವ ಜಯ ಗಳಿಸಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಭವ್ಯ ವಿಜಯೋತ್ಸವವನ್ನು ಆಚರಿಸಲಾಯಿತು. ಸಂಭ್ರಮಾಚರಣೆಯ ನೇತೃತ್ವ ವಹಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರು, ಅಸ್ಸಾಂ, ಪುದುಚೇರಿ ಹಾಗೂ ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಬಿಜೆಪಿ ಉತ್ತಮ ಫಲಿತಾಂಶ ದಾಖಲಿಸಿದೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಜನಪರ ಆಡಳಿತಕ್ಕೆ ಸಂದ ಜಯವಾಗಿದೆ. ಒಂದು ಕಾಲದಲ್ಲಿ ಕೇವಲ ಬೆರಳೆಣಿಕೆಯ ಸ್ಥಾನಗಳಲ್ಲಿದ್ದ ಬಿಜೆಪಿ ಇಂದು ವಿಶ್ವದ ಅತಿ ದೊಡ್ಡ ಪಕ್ಷವಾಗಿ ಬೆಳೆದು ನಿಂತಿದೆ. ಕೇಂದ್ರದಲ್ಲಿ ಸತತ 3ನೇ ಅವಧಿಗೆ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ದೇಶದ ಅಭಿವೃದ್ಧಿಗೆ ಹೊಸ ಆಯಾಮ ನೀಡಿದೆ ಎಂದು ಹೇಳಿದರು. ಇವತ್ತೊಂದು ಹೊಸ ಮೈಲಿಗಲ್ಲನ್ನು ಮುಟ್ಟಿದಂಥ ದಿನ. ನಿಮ್ಮೆಲ್ಲರ ಆಕಾಂಕ್ಷೆಯಂತೆ ಪಶ್ಚಿಮ ಬಂಗಾಳದ ಇವತ್ತೇನು ಸಾರ್ವತ್ರಿಕ ಚುನಾವಣೆ ನಡೀತು, ಕೇವಲ ಒಂದು ವಿಧಾಯಕ ಅಥವಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಸದಸ್ಯರನ್ನು ಆಯ್ಕೆ ಮಾಡದಿರೋಂಥ ಕಾಲದಿಂದ ಇವತ್ತು 2016ರಲ್ಲಿ 3 ಜನ ವಿಧಾನಸಭೆಗೆ ಕಳಿಸುವಂಥದ್ದು, ತದನಂತರ 21ನೇ ಇಸ್ವಿಲಿ 77 ಸದಸ್ಯರನ್ನು ಆಯ್ಕೆ ಮಾಡಿದಂಥದ್ದು, ಇವತ್ತು 190ಕ್ಕೂ ಹೆಚ್ಚು ಸದಸ್ಯರನ್ನು ಆಯ್ಕೆ ಮಾಡುವ ಮುಖೇನ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಾವಲಂಬಿಯಾಗಿ ಸರ್ಕಾರವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿದೆ. ಪ್ರಾಯಶಃ ನಿಮ್ಮೆಲ್ಲರ ಆಶಯದಂತೆ ಇವತ್ತೇನು ನರೇಂದ್ರ ಮೋದಿಜಿಯವರ 11 ವರ್ಷದ ಪರ್ವ ಕಾಲದಲ್ಲಿ ಇವತ್ತು ಅಸ್ಸಾಂನಲ್ಲಿರ್ಬೋದು, ವೆಸ್ಟ್ ಬೆಂಗಾಲಲ್ಲಿರ್ಬೋದು ಒಂದು ಐತಿಹಾಸಿಕ ಚುನಾವಣೆ ನಡೆದಿದೆ. ಇದರಿಂದ ಕನ್ಯಾಕುಮಾರಿವರೆಗೂ ಏನು ಭಾರತೀಯ ಜನತಾ ಪಾರ್ಟಿಯ ಸದೃಢ ಸರ್ಕಾರಗಳು ರಚನೆ ಆಗ್ತಾ ಇದ್ದಾವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವು ತಿಂಗಳುಗಳಲ್ಲಿ ಉಳಿದಿರೋಂಥ ರಾಜ್ಯಗಳಲ್ಲೂ ಭಾರತೀಯ ಜನತಾ ಪಾರ್ಟಿಯ ಸ್ವಂತ ಒಂದು ಸರ್ಕಾರಗಳು ರಚನೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಆಡಳಿತ ಇರ್ಬೋದು ಅಥವಾ ರಾಜ್ಯದಲ್ಲಿ ಕೊಟ್ಟಂಥ ಹಲವಾರು ಯೋಜನೆಗಳಿರ್ಬೋದು, ಇವತ್ತೆಲ್ಲರೂ ಜನಸಾಮಾನ್ಯರಿಗೆ ಮುಟ್ಟಿ ಬೀದಿಯನ್ನು ಪರ್ಮನೆಂಟ್ ಆಗಿ ವೆಸ್ಟ್ ಬೆಂಗಾಲಿಂದ ಹಠಾವ್ ಮಾಡುವಂಥ ಕೆಲಸದಲ್ಲಿ ವಿಜಯೋತ್ಸವದಲ್ಲಿ ಗಿರೀಶ್, ಶ್ರೀನಿವಾಸ್, ಮೋಹನ್, ವಿದ್ಯಾಪ್ರಸಾದ್, ರಾಜೇಗೌಡ, ಪ್ರವೀಣ್ ಆರಾಧ್ಯ, ಗೌರಮ್ಮ, ಇಂದಿರಮ್ಮ, ಅಮಿತ್ ಮಳಲಿ, ನಾರಾಯಣ ಹಾಜರಿದ್ದರು. ಹಾಸನ ನಗರದ
ಪಟ್ಟಣದ ರಾಜಘಾಟ ರೈಲ್ವೆ ನಿಲ್ದಾಣದ ರಸ್ತೆಯ ಸಮೀಪದ ಗೂಡ್ಸ್ ಶೆಡ್ ಪ್ರದೇಶದಲ್ಲಿ ಕಳೆದ 2-3 ದಶಕಗಳಿಂದ ನಿರಂತರವಾಗಿ ಲಾರಿಗಳನ್ನು ನಿಲ್ಲಿಸಿಕೊಂಡು ಸಾರ್ವಜನಿಕ ಮತ್ತು ಕೃಷಿ ಉತ್ಪನ್ನಗಳ ಸಾಗಾಣಿಕೆ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಜಾಗವನ್ನು ಮುಂದುವರಿಸಲು ಅನುಮತಿ ನೀಡುವಂತೆ ಆಗ್ರಹಿಸಿ ಹಾಸನ ಗೂಡ್ಸ್ ಶೆಡ್ ಲಾರಿ ಮಾಲೀಕರ ಸಂಘದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಕೆಟಿ ಸುರೇಶ್ ಮತ್ತು ಶೇಖ್ ಅಹಮದ್ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 20-30 ವರ್ಷಗಳ ಹಿಂದಿನ ಶಾಸಕ ಎಚ್.ಎಸ್. ಪ್ರಕಾಶ್ ಅವರ ಮುತುವರ್ಜಿಯಿಂದ ಅಂದಿನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜಘಾಟ ರಸ್ತೆಯ ಬಳಿಯ ಈ ಜಾಗವನ್ನು ಲಾರಿ ನಿಲುಗಡೆಗಾಗಿ ಬಳಸಲು ಅವಕಾಶ ಪಡೆಯಲಾಗಿದೆ. ಅಂದಿನಿಂದಲೂ ಇಂದಿನವರೆಗೆ ಯಾವುದೇ ವ್ಯತ್ಯಯವಿಲ್ಲದೆ ಲಾರಿಗಳನ್ನು ನಿಲ್ಲಿಸಿಕೊಂಡು ವಿವಿಧ ಅಗತ್ಯ ವಸ್ತುಗಳ ಸಾಗಾಣಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಈ ಗೂಡ್ಸ್ ಶೆಡ್ ಪ್ರದೇಶವು ಹಾಸನ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಪ್ರಮುಖ ಸರಬರಾಜು ಕೇಂದ್ರವಾಗಿದ್ದು, ಪ್ರತಿದಿನ ರೈತರಿಗೆ ಅಗತ್ಯವಾದ ಗೊಬ್ಬರ, ಆಲೂಗಡ್ಡೆ ಸೇರಿದಂತೆ ಕೃಷಿ ಸಂಬಂಧಿತ ವಸ್ತುಗಳ ಜೊತೆಗೆ ಜನಸಾಮಾನ್ಯರಿಗೆ ಬೇಕಾಗುವ ಅಕ್ಕಿ, ಸಿಮೆಂಟ್, ಕಟ್ಟಡ ಸಾಮಗ್ರಿಗಳು ಮತ್ತು ಇತರ ದಿನನಿತ್ಯ ಬಳಕೆಯ ವಸ್ತುಗಳನ್ನು ಇಲ್ಲಿಂದಲೇ ಸಾಗಿಸಲಾಗುತ್ತಿದೆ ಎಂದರು. ಇದರಿಂದ ರೈತರು ಹಾಗೂ ವ್ಯಾಪಾರಿಗಳಿಗೆ ಬಹಳಷ್ಟು ಅನುಕೂಲವಾಗುತ್ತಿದ್ದು, ನಗರದಲ್ಲಿನ ಸರಬರಾಜು ವ್ಯವಸ್ಥೆಯು ಸುಗಮವಾಗಿದೆ. ಸಂಘವು ಸ್ಪಷ್ಟಪಡಿಸಿರುವಂತೆ ಈ ಜಾಗದಲ್ಲಿ ಯಾವುದೇ ರೀತಿಯ ಬಾಡಿಗೆ ಅಥವಾ ಹಣ ವಸೂಲಿ ಮಾಡಲಾಗುತ್ತಿಲ್ಲ. ಜೊತೆಗೆ ಯಾವುದೇ ಶಾಶ್ವತ ಕಟ್ಟಡಗಳನ್ನು ನಿರ್ಮಿಸದೆ ಕೇವಲ ಲಾರಿ ನಿಲುಗಡೆಗೆ ಮಾತ್ರ ಬಳಸಿಕೊಳ್ಳಲಾಗುತ್ತಿದೆ. ಈ ಮೂಲಕ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸದೆ ಕಾರ್ಯನಿರ್ವಹಿಸಲಾಗುತ್ತಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಹಲವು ವರ್ಷಗಳಿಂದ ಬಳಕೆಯಲ್ಲಿರುವ ಪರಂಪರೆಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಪ್ರಸ್ತುತ ಬಳಸುತ್ತಿರುವ ಗೂಡ್ಸ್ ಶೆಡ್ ಮತ್ತು ಪಕ್ಕದ ಸರ್ಕಾರಿ ಜಾಗದಲ್ಲಿಯೇ ಲಾರಿಗಳನ್ನು ನಿಲ್ಲಿಸಲು ಶಾಶ್ವತ ಅಥವಾ ತಾತ್ಕಾಲಿಕ ಅನುಮತಿ ನೀಡಬೇಕು ಎಂದು ಹೇಳಿದರು. ಅಲ್ಲಿ ತುಂಬಾ ವರ್ಷದಿಂದ ಗೂಡ್ಸ್ ಶೆಡ್ ಅಲ್ಲಿ ಸರಕು ಸಾಗಣೆ ಮಾಡ್ತಿದ್ದೀವಿ. ನಮ್ಗೆ ಯಾವುದು ತೊಂದರೆ ಇರಲಿಲ್ಲ. ಈಗ ಒಬ್ಬ ನಮ್ಮ ಜೊತೆ ಇದ್ದಾನೆ, ಒಬ್ಬ ಬೇಕು ಅಂತ ಹೋಗಿ ಅವನು DC ಮೇಡಮ್ಗೆ ಮತ್ತು ಇವರಿಗೆಲ್ಲ ಲೆಟ್ರ್ ಕೊಟ್ಕೊಂಡು ಬೇಕು ಅಂತೇಳಿ ತೊಂದರೆ ಕೊಡಬೇಕು ಅಂತೇಳಿ ಅಲ್ಲಿ ಲಾರಿ ನಿಲ್ಸೋಕ್ಕೆ ಅಲ್ಲಿ ತಹಸೀಲ್ದಾರ್ ಲೆಟ್ರ್ ಕೊಟ್ಟರಿಂದ ತಹಸೀಲ್ದಾರು ನಾವು ಟ್ರಂಚ್ ಹೊಡಿಬೇಕು ಅಂತೇಳಿ ಬಂದು ಹಿಂಸೆ ಕೊಡ್ತಿದ್ದಾರೆ. ಆದ್ದರಿಂದ ನಾವು ಬೇರೆ ಅವ್ರಿಗೆ ಕೃಷ್ಣ ಬೈರೇಗೌಡರಿಗೆ ಮನವಿ ಮಾಡಿ DC ಮೇಡಮ್ಗೆ ಮನವಿ ಮಾಡಿ ಲೆಟ್ರ್ ಕೊಡೋಕೆ ಬಂದಿದ್ವಿ. ಈ ಲೆಟ್ರ್ ಕೊಟ್ಟು ಮನವಿ ಅದನ್ನು ತೆರವುಗೊಳಿಸಬೇಕು, ನಮಗೆ ಅಲ್ಲೇ ಇರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಚನ್ನಪಟ್ಟಿ ಕೆರೆ ಅದು ನಾವು ಲಾರಿ ನಿಲ್ಲಿಸ್ಕೊಂಡು 20 ವರ್ಷದಿಂದ ಮಟ್ಟ ಮಾಡೋಕ್ಕೆ ಕೆಲಸ ಮಾಡಿಸ್ತಾ ಇದ್ದೀವಿ. ಮತ್ತು ರೈಲ್ವೆ ಜಾಗ ಇದೆ, ರೈಲ್ವೆ ಜಾಗ ಸಂಬಂಧಪಟ್ಟಿದ್ದ ಜಾಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಈಗ 11% ಬೇರೆ ಯಾರೋ ಬಂದುಬಿಟ್ಟು ನಮ್ಮದು ಸರ್ವೆ ನಂಬರ್ 1 ಎಕರೆ 8 ಕೊಂಡೆ ಅಂತ ಹೇಳ್ಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ 20 ಮಟ್ಟ ಮಾಡ್ಕೊಂಡು ತೊಂದರೆ ಇದೆ. ನಾನು 400 ಜನ 500 ಲಾರಿಗಳು ನಿಂತ್ಕೊಂಡಲ್ಲಿ ಸುಮಾರು 5,000 ಜನ ಕೆಲಸ ಮಾಡೋ ಜಾಗದಲ್ಲಿ ನಮ್ಗೆ ಭಾಳ ತೊಂದರೆ ಕೊಡ್ತಾವ್ರೆ. ಈಗ 11% ಜನ ಬಂದಿಲ್ಲಿ ನಮ್ಗೆ ತೊಂದರೆ ಕೊಡ್ತಾರೆ. ಇಷ್ಟಾಯ್ತು ತಂದು ಟ್ರೈನ್ ಹೊಡೆಯೋಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ತೊಂದರೆ ಆಗಿದೆ ನಮಗೆ. ಅದನ್ನು ನಾನು ಸರಿಪಡಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ. ಈ ಸಂದರ್ಭದಲ್ಲಿ ಹಾಸನ ಗೂಡ್ಸ್ ಲಾರಿ ಮಾಲೀಕರ ಸಂಘದ ಲೋಕೇಶ್, ಮಂಜುನಾಥ್, ಶೇಖರ್ ಕುಮಾರ್, ಸಂಜಯ್, ಬಲರಾಮ್, ಶಾರದ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನವು ದಿನದಿಂದ ದಿನಕ್ಕೆ ತನ್ನ ಮೂಲ ಉದ್ದೇಶ ಕಳೆದುಕೊಂಡು ಮದ್ಯಪಾನಿಗಳ ಅಡ್ಡವಾಗಿ ಮಾರ್ಪಡುತ್ತಿರುವುದು ಸಾರ್ವಜನಿಕರಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ರಾತ್ರಿ 9 ಗಂಟೆಯ ನಂತರ ಈ ಮೈದಾನದಲ್ಲಿ ಕಾರುಗಳನ್ನು ನಿಲ್ಲಿಸಿ ಗುಂಪುಗೂಡಿ ಮದ್ಯಪಾನ ಮಾಡುವವರ ಹಾವಳಿ ಹೆಚ್ಚುತ್ತಿರುವುದರಿಂದ ಸ್ಥಳೀಯರು ಭಯಭೀತ ಪರಿಸ್ಥಿತಿಯಲ್ಲಿ ಜೀವನ ನಡೆಸುವಂತಾಗಿದೆ. ಸಾಮಾಜಿಕ ಹೋರಾಟಗಾರ ಡಿಕೆ ವೆಂಕಟೇಶ್ ಈ ಕುರಿತು ಮಾತನಾಡಿ, ಈ ಜಾಗವು ಶಾಲಾ ಮಕ್ಕಳ ಆಟ, ಕ್ರೀಡಾ ಚಟುವಟಿಕೆಗಳು, ಸಾರ್ವಜನಿಕ ಸಭೆ ಸಮಾರಂಭಗಳು ಮತ್ತು ಊರಿನ ಹಬ್ಬ ಹರಿದಿನಗಳಿಗೆ ಮೀಸಲಾಗಿರಬೇಕಿತ್ತು. ಆದರೆ ಈಗ ಇದು ಮದ್ಯಪಾನಿಗಳ ನೆಲೆಸುವ ಕೇಂದ್ರವಾಗಿ ಮಾರ್ಪಟ್ಟಿದೆ. ರಾತ್ರಿ ವೇಳೆ ಅಸಭ್ಯ ವರ್ತನೆ, ಗದ್ದಲ, ಗಾಜಿನ ಬಾಟಲ್ಗಳನ್ನು ಎಸೆದು ಹೋಗುವುದು ಇತ್ಯಾದಿ ಘಟನೆಗಳು ಸಾಮಾನ್ಯವಾಗಿವೆ. ಮೈದಾನದ ಸುತ್ತಮುತ್ತಲಿನ ನಿವಾಸಿಗಳು, ವಿಶೇಷವಾಗಿ ಮಹಿಳೆಯರು ಮತ್ತು ವಯೋವೃದ್ಧರು ರಾತ್ರಿ ವೇಳೆ ಹೊರಗೆ ಬರಲು ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಕ್ ಮಾಡಲು ಬರುವ ಮಹಿಳೆಯರಿಗೆ, ಹಿರಿಯರಿಗೆ ಇದು ಸುರಕ್ಷಿತ ಸ್ಥಳವಾಗಿಲ್ಲ. ಇಲ್ಲಿ ಬರುವ ಮದ್ಯಪಾನಿಕರ ವರ್ತನೆಯಿಂದ ಭಯ ಮತ್ತು ಅಸಹಜ ವಾತಾವರಣ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದರು. ಸಾರ್ವಜನಿಕರೇ, ಇದು ಪ್ರೈಮರಿ ಶಾಲಾ ಮೈದಾನದಲ್ಲಿ ಇವತ್ತು ಎಣ್ಣೆಗಳ ಅಡ್ಡ ಆಗಿದೆ. ಇದು ಪಾರ್ಕಿಂಗಿಗೆ ಸಾರ್ವಜನಿಕ ಎಣ್ಣೆಗಳ ಅಡ್ಡ ಆಗಿದೆ. ರಾತ್ರಿ 9 ಗಂಟೆಯಲ್ಲಿ ಇಲ್ಲಿ ಬಂದರೆ ಎಲ್ಲ ಕಾರಲ್ಲಿ ನಿಂತ್ಕೊಂಡು ಎಣ್ಣೆ ಹೊಡಿತಾ ಕೂತ್ಕೊಂಡಿರ್ತಾರೆ, ಯಜಮಾತ ಕೂತ್ಕೊಂಡಿರ್ತಾರೆ. ಇಲ್ಲಿ 9 ಗಂಟೆ ನಂತರ ಎಲ್ಲರೂ ಲೋಕಲ್ ಸ್ಥಳೀಯ ಜನರು, ವಯೋವೃದ್ಧರು ಅವರು ವಾಕ್ ಮಾಡೋಕ್ಕೆ ಬಂದರೆ ಬರೋಕ್ಕೆ ಅವರಿಗೆ ಉಸಿರು ಕಟ್ಟಿದ ವಾತಾವರಣ ಆಗಿದೆ. ಇದು ಶಾಲಾ ಮೈದಾನ, ದೇವಸ್ಥಾನ ಇದ್ದಂಗೆ ಇರಬೇಕಿತ್ತು. ಈ ದೇವಸ್ಥಾನದಲ್ಲಿ ದಿವಸ ಬರೀ ಮದ್ಯ ವ್ಯಸನಿಗಳ ಅಡ್ಡ ಆಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ನಿಜವಾದ ಧರ್ಮ, ಹಜ್ ಯಾತ್ರಿಕರು ರಾಜ್ಯದ ಒಳಿತಿಗಾಗಿಯೂ ಪ್ರಾರ್ಥಿಸಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ.
ಶೃಂಗೇರಿಯಲ್ಲಿ ಸೋತಿದ್ದ ಬಿಜೆಪಿ ಅಭ್ಯರ್ಥಿಗೆ ಭರ್ಜರಿ ಗೆಲುವು, ಹೈಡ್ರಾಮಾಗೆ ತೆರೆ ಎಳೆದ ಚುನಾವಣಾ ಆಯೋಗ. ಬೇಲೂರು ಹಾಸನ ರೈಲ್ವೆ ಯೋಜನೆಯ ಭೂ ಸ್ವಾಧೀನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಹೆಚ್ಚುವರಿ ಭೂಮಿ ಕೇಳಿದಾಗ ಕೆಲವು ತಾಂತ್ರಿಕ ತೊಂದರೆಗೆ ಎದುರಾಗಿವೆ ಅಷ್ಟೇ. ಇದರಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ಆ ಬಗ್ಗೆ ದೂರು ನೀಡಿದರೆ ಪರಿಶೀಲಿಸಲಾಗುವುದು. ಜಿಲ್ಲಾಧಿಕಾರಿ ಲತಾ ಕುಮಾರಿ. ಬೇಲೂರಿನಲ್ಲಿ ಪ್ಲಾಸ್ಟಿಕ್ ವಿರುದ್ಧ ಪುರಸಭೆಯ ಕಠಿಣ ಕಾರ್ಯಾಚರಣೆ, ದಿಢೀರ್ ದಾಳಿ, ಪ್ಲಾಸ್ಟಿಕ್ ವಶ ಮತ್ತು ದಂಡ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.